ನಮಸ್ಕಾರ, ನಮ್ಮ ಸುದ್ದಿಗೆ ಸ್ವಾಗತ. ಗೋಪಾಲ ಸಿಪೇಡ್ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ವಿದ್ಯಾರ್ಥಿಗಳ ಸಮ್ಮಿಲನ ಸಮಾರಂಭ ಅಂಚಿಹಳ್ಳಿಯಲ್ಲಿ ನಡೆಯಿತು. ತುರುವೇಕೆರೆ ತಾಲೂಕಿನ ಅಂಚಿಹಳ್ಳಿ ಗ್ರಾಮದಲ್ಲಿ ಗೋಪಾಲ ಸಿಪೇಡ್ ತರಬೇತಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಬರೋಬ್ಬರಿ 40 ವರ್ಷಗಳ ನಂತರ ಪರಸ್ಪರ ಒಂದು ವೇದಿಕೆಯಲ್ಲಿ ಸಮ್ಮಿಲನವಾಗಿ ತಮ್ಮ ಮೆಚ್ಚಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸಿ ಗೌರವಿಸಲಾಯಿತು. ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಗುರು ಶಿಷ್ಯರ ಪೂರ್ವ ಸಂಗಮದಲ್ಲಿ ಶಿಷ್ಯರಿಂದ ಗುರುವಂದನಾ ಸ್ವೀಕರಿಸಿದ ಕಾಲೇಜಿನ ಗುರುಗಳಾದ ಅಂಚಿಹಳ್ಳಿ ಕೃಷ್ಣೇಗೌಡರು, ಧಾರವಾಡ ಸೋಮಶೇಖರ್ ಹೆಚ್. ಕೊಚ್ಚಗೌಂಡರ್, ನಾಗಮಂಗಲ ವೆಂಕಟೇಶಗೌಡರವರು ಶಿಷ್ಯರಿಗೆ ಶುಭ ಹಾರೈಸಿ ಗುರುವಿನ ಸ್ಥಾನ, ಜವಾಬ್ದಾರಿ ಹಾಗೂ ಗುರು ಶಿಷ್ಯರ ಬಾಂಧವ್ಯ ಮಕ್ಕಳಿಗೆ ಅರಿವು ಮೂಡುವಂತದಾಗಬೇಕು. ವ್ಯಕ್ತಿ ರೈತನಾಗಿರಲಿ, ರಾಜನಾಗಿರಲಿ, ರಾಜಕೀಯ ವ್ಯಕ್ತಿಯಾಗಿರಲಿ, ಎಲ್ಲರ ಹಿಂದೆ ಗುರು ಒಬ್ಬನಿರುತ್ತಾನೆ. ಗುರು ಶಿಷ್ಯನಿಗೆ ವಿದ್ಯಾದಾನ ಮಾಡುವುದರಲ್ಲಿ ಯಾವುದೇ ಸ್ವಾರ್ಥ ಮನೋಭಾವನೆ ಇರುವುದಿಲ್ಲ ಎಂದರು. ಆಗಲೇ ಇರಲಿಲ್ಲ, ಆದರೆ ಇಂಥ ಒಂದು ಸಂದರ್ಭವನ್ನು ಮತ್ತೊಮ್ಮೆ ನನ್ನನ್ನು ಇಲ್ಲಿ ಕರೆಸಿ ಎಲ್ಲ ಆ ಒಂದು ಇಸ್ವಿಯ ವಿದ್ಯಾರ್ಥಿಗಳು ಕೂಡಿಕೊಂಡು ಇಂಥ ಗುರುವಂದನಾ ಕಾರ್ಯಕ್ರಮವನ್ನು ಈ ಒಂದು ನಾವು ಎಲ್ಲಿ ಕಲ್ತಿದ್ದೇವೆ ಆ ಸ್ಥಾನದಲ್ಲಿ ಕರ್ಕೊಂಡು ಬಂದು ನಮಗೆ ಒಂದು ಸನ್ಮಾನವನ್ನು ತಾವೆಲ್ಲ ಮಾಡಿದಿರಿ. ನನಗೆ ನಿಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾಕಂತ ಅಂಥ ಒಂದು ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ನಾವು ಸಹಿತ ಮಾಡಿದ್ದೇವೆ ನಮ್ಮ ಗುರುಗಳಿಗೆ. ಆದರೆ ಇಂಥ ಒಂದು ಹಳ್ಳಿಯಲ್ಲಿ ಬಂದು ಈ ಸ್ಥಾನದಲ್ಲಿ ಕೂಡ್ಕೊಂಡಿದ್ದೀರ. ಇಂಥ ಒಂದು ಸಂತೋಷದ ಗಳಿಗೆಯನ್ನು ನಾನು ಬಹುತೇಕ ಎಲ್ಲಿ ಕಂಡಿಲ್ಲ. ಬಹಳಷ್ಟು ಸನ್ಮಾನಗಳನ್ನು ತೆಗೆದುಕೊಂಡಿರ್ಬೋದು ನಾನು, ಆದರೆ ಇಂಥ ಒಂದು ಸನ್ಮಾನವನ್ನು ಇಂಥ ಒಂದು ಸಾಯಂಕಾಲದ ಹೊತ್ತಿನಲ್ಲಿ ನಮಗೆ ನೀವೆಲ್ಲ ನೀಡಿದ್ದೀರ. ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಸಾಕು. ದೇವರು ನಿಮಗೆ ಆರೋಗ್ಯವನ್ನು ನೀಡಿ ಮುಂದೆ ನಿಮ್ಮ ಲೈಫಿನಲ್ಲಿ ಒಳ್ಳೊಳ್ಳೆ ಸ್ಥಾನಗಳು ಸಿಗಲಿ, ನಿಮ್ಮ ಮಕ್ಕಳು ಮರಿಗೆ ಒಳ್ಳೆಯದಾಗಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಅವರ ಮುಂದಿನ ಭವಿಷ್ಯ, ಅವರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. 84-85 ಬ್ಯಾಚ್ನಲ್ಲಿ ನೀವೆಲ್ಲರೂ ನಮ್ಮ ಕಾಲೇಜಿನ ಒಳ್ಳೆಯ ಹೆಸರು ತಂದಿದ್ದೀರಾ, ಒಳ್ಳೆ ವಿದ್ಯಾಭ್ಯಾಸನೂ ಮಾಡಿದ್ದೀರಾ, ಹೊರಗಡೆ ಹೋಗಿ ಕೆಲಸದಲ್ಲೂ ಇದ್ದಿದ್ದೀರಾ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ನೀವೆಲ್ಲ ಒಂದಾಗಿ ಬಂದು ನಮ್ಮನ್ನು ಸನ್ಮಾನ ಮಾಡ್ತೀರಾ ಅಂತ ನಾನು ನಮ್ಮ ಜೀವಮಾನದಲ್ಲೂ ಎಫೆಕ್ಟ್ ಮಾಡಿಲ್ಲ. ನಿಮ್ಮ ಮುಖನೂ ನಾವು ನೋಡಿದ್ರೆ ಹೊಸ ಪರಿಚಯ ಥರ ಇದೆ, ಮುಖ ಪರಿಚಯ. ನಿಜವಾಗ್ಲೂ ನಮ್ಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ ಹೇಳ್ತೀರ್ದು. ಆದ್ದರಿಂದ ನೀವು ಈಗ ಎಲ್ಲ ರಿಟೈರ್ಡ್ ಆಗೋ ಸ್ಟೇಜಲ್ಲಿದ್ದೀರಾ. ನೀವೆಲ್ಲರೂ ಇನ್ನೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಇದು ಬೇರೆಯವ್ರು ನೋಡಿದರೂ ಒಂದು ಮಾದರಿ ಆಗಬೇಕು. ಗುರುಗಳಿಗೆ ಏನು ಗೌರವ ಕೊಡ್ತೀವಿ ಅನ್ನೋದನ್ನ ಬೇರೆಯವ್ರಿಗೂ ಒಂದು ಮಾದರಿಯಾಗಿ ಇರಲಿ ಅನ್ನೋದು ನನ್ನ ಆರೈಕೆ. ಇವತ್ತಿನ ಕಾರ್ಯಕ್ರಮವನ್ನು ಇಷ್ಟೊಂದು ಮಟ್ಟಿಗೆ ಸಂಭ್ರಮಿಸ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮತ್ತು ನಾವು ಇಲ್ಲಿಂದ ಏನು ಸಾಧನೆ ಮಾಡಿದ್ದೀವಿ ಅಂತ ಮಾಡೋಕ್ಕೆ ಹೋಗಲಿಲ್ಲ, ನಮ್ಮ ಕರ್ತವ್ಯ ಅಂತ ಮಾಡಿದ್ವಿ. ಆ ಕರ್ತವ್ಯ ಇಲ್ಲಿವರೆಗೂ ನಮ್ಮನ್ನು ತಂದು ನಿಮ್ಮನ್ನೆಲ್ಲ ನೋಡುವಂಥ ಕೆಲಸ ಮಾಡಿದಂಥ ಕಾಂತರಾಜ್, ಆನಂದ್ ಮತ್ತು ನೀವೆಲ್ಲರೂ ಕೋಆಪ್ರೇಟ್ ಮಾಡಿದಿರಿ. ಅದಕ್ಕೆ ತುಂಬ ಸಂತೋಷ. ಈ ಸಾಧನೆ ಏನಂದರೆ ನಾವು ಯಾವುದು ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ನನಗೆ ಗೊತ್ತಾಗಿದ್ದು ನಾವು ಏನು ಸಾಧನೆ ಮಾಡಿದ್ದು ಗೊತ್ತಾಗಿದ್ದು ಅಂದರೆ ಕೆಲಸ ಮಾಡ್ಕೊಂಬಂದು ಇವಾಗ ಗೊತ್ತಾಗ್ತಾಯಿದೆ. ನಾನೇನೋ ಸುಮಾರು ಕಾಲೇಜ್ ನೋಡಿದೆ, ಅಂಚೇಳಿಯಷ್ಟು ಟ್ರೈನ್ ಅಪ್ ಎಲ್ಲೂ ಆಗಿಲ್ಲ. ನಾವು ಹೇಳೋದಲ್ಲ, ಅದು ಗೊತ್ತಾಗಬೇಕು ಬೇರೆಯವ್ರಿಗೆ. ನನಗೆ ಇವತ್ತು ಅನುಭವ ಆಯಿತು. ನಾನು ಇಷ್ಟೊಂದೆಲ್ಲ ನಾವು ಕೆಲಸ ಮಾಡಿದ್ವಾ, ನಮ್ಮ ಹುಡುಗರಿಗೆ ಈ ಥರ ತರಬೇತಿ ಆಯಿತಾ, ಇದು ಜೀವನದಲ್ಲಿ ಏನೋ ನನಗೆ ದೇವರು ಒಳ್ಳೆ ಮಾರ್ಗ ತೋರಿಸ್ಕೊಟ್ಟಿದೆ. ನನಗೆ ಗೊತ್ತಿಲ್ಲದೆ ಮಾಡಿದ್ದೀನಿ, ಒಳ್ಳೆ ಮಾರ್ಗದಲ್ಲಿ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಅದನ್ನು ಉಳಿಸಿದಿರಿ,
ಅದೇ ನನಗೆ ಸಾಕು. ನಿಮಗೆ ದೇವರು ಇನ್ನೂ ಆರೋಗ್ಯ ಭಾಗ್ಯ ಮತ್ತು ನಿಮ್ಮೆಲ್ಲ ಕುಟುಂಬಗಳಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇನ್ನೊಂದು ವಿಚಾರ, ಇನ್ನೊಂದು ಕಡೆ ಬಂದರೆ ನಾರಾದು ದಯಮಾಡಿ ಅಲ್ಲಿ ಆ ಕಡೆಗೆ ಏನಾದರೂ ನೀವು ಬಂದರೆ ನನಗೊಂದು ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇದೆ. ನನ್ನ ಕೈಯಿಂದ ಅಕಸ್ಮಾತ್ ಬಂದರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಚಿಕ್ಕನಾಯಕನಹಳ್ಳಿಯ ಸಿಡಿ ಚಂದ್ರಶೇಖರ್ ಮಾತನಾಡಿ, ಕಾಲೇಜಿನಲ್ಲಿ ನಮಗೆ ತರಬೇತಿ ನೀಡಿದ ಗುರುಗಳಿಂದ ನಾನು ಅನೇಕ ಪ್ರಯೋಜನ ಪಡೆದುಕೊಂಡಿದ್ದೀನಿ. ಸ್ವಾತಿ ಮಳೆ ಬಂದಾಗ ಮಳೆಯ ಒಂದು ಹನಿ ಮಾತ್ರ ಮುತ್ತಾಗುತ್ತದೆ. ಒಳ್ಳೆಯ ಅವಕಾಶಗಳು ಎಲ್ಲರಿಗೂ ಸಿಗುವುದಿಲ್ಲ ಎಂದರು. ವಂದನಾ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ. 1984-85ರಲ್ಲಿ ನಾವು SLC ಪಾಸ್ ಆಗ್ತಿದ್ದಂಗೆ ಸೀದಾ CPED ಅನ್ನೋದೈತೆ ಒಂದು ಕೋರ್ಸು ಅಂತ ಇಲ್ಲಿ ಬಂದ್ವಿ. ಒಳ್ಳೆ ಕಾಲೇಜಿಗೆ ಭಾಳ ಒಳ್ಳೆ ಹೆಸರಿತ್ತು, ಗೋಪಾಲ್ ಫಿಸಿಕಲ್ ಎಜುಕೇಷನ್ ಕಾಲೇಜ್ ಅಂದರೆ. ಆ ಸಂದರ್ಭದಲ್ಲಿ ನಮ್ಮ ಈ 3 ಜನ ವೆಂಕಟೇಶ್ ಗೌಡರು, ಹುಚ್ಚಗೌಡರು ಮತ್ತು ಕೃಷ್ಣೇಗೌಡರು ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ನೀಡಿದ್ರು. ಈಗ ಎಲ್ಲ ಓದಿದ್ದು ಎಲ್ಲರೂ ಕೂಡ ಮಾರ್ಕ್ಸ್ ತೆಗೆದಿದ್ವಿ. ಆದರೆ ಇದು ಹೆಂಗೆ ಅಂದರೆ, ಜೀವನದಲ್ಲಿ ಸ್ವಾತಿ ಮಳೆ ಬೀಳುತ್ತಲ್ವ, ಸ್ವಾತಿ ಮಳೆ ಬಿದ್ದಂಥದ್ದು ಹರಿತಾ ಇರುತ್ತೆ. ಸ್ವಾತಿ ಮಳೆ ಒಂದು ಹನಿ ಮಾತ್ರ ಹೋಗಿ ಸಮುದ್ರ ತಳ ಸೇರುತ್ತೆ, ಅದು ಸ್ವಾತಿ ಮುತ್ತಾಗುತ್ತೆ. ಅಂದರೆ ಎಲ್ಲರೂ ಓದಿದ್ದೀವಿ, ಎಲ್ಲರೂ ಪಾಸಾಗಿದ್ದೀವಿ, ಕೆಲಸ ಸಿಗಬೇಕಾದ್ರು ಹಣೆ ಬರ ಇರೋರಿಗೆ ಸಿಕ್ಕುತ್ತೆ. ಹಂಗಂತ ನಾವೇನು ಜೀವನ ಮಾರ್ಪಾಟು ಒಬ್ಬೊಬ್ಬರು ಈಗ ಹನುಮಂತು ಹೇಳಿದ್ರು, ನನಗೆ ರೈಲ್ವೆ ಅವಕಾಶ ಇದರಿಂದ ಸಿಕ್ತು. ಹಂಗೆ ರಾಜಕೀಯದ್ದು ನನಗೆ ಅವಕಾಶ ಸಿಕ್ಕಿದ್ದು ಹೆಂಗೆ ಅಂದರೆ, ನಾನು ಕೂಡ 10 ವರ್ಷ ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡಿದೆ. ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿದ್ದರಿಂದ ಈಚೆ ಬಂದೆ. ಆದರೆ ನಾಯಕತ್ವದ ಗುಣ ನನಗೆ ಬಂದಿದ್ದು ಈ ಕಾಲೇಜಲ್ಲಿ ಎಲ್ಲದನ್ನೂ ಕಲಿಸಿದ್ರು. ಫಿಸಿಕಲ್ ಎಜುಕೇಷನ್ ನಾಯಕತ್ವದ ಗುಣವನ್ನು ಕಲಿಸ್ತಿದ್ರು. ಅದೇ ಒಂದು ಸಬ್ಜೆಕ್ಟು ಇತ್ತು ನನಗೆ. ಆ ನಾಯಕತ್ವವನ್ನು ನಾನು ಬೆಳೆಸ್ಕೊಂಡಿದ್ದರಿಂದ ಇವತ್ತು CDC ಅಂದರೆ ಒಂದು ಹೆಸರು, ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಅದು ಒಂದು ಬಂತು. ಅದರಿಂದ ಒಂದು 15 ವರ್ಷ ಕೌನ್ಸಿಲ್ ಆದೆ, ಮುನ್ಸಿಪಲ್ ಅಧ್ಯಕ್ಷ ಆದೆ, ಕಾಂಗ್ರೆಸ್ ಅಧ್ಯಕ್ಷ ಆದೆ, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಆದೆ. ಎಲ್ಲದನ್ನೂ ಕೊಡ್ತು ಈ ಕಾಲೇಜು, ನನಗೆ ಒಳ್ಳೆ ನಾಯಕತ್ವವನ್ನು ಕೊಡ್ತು. ಎಲ್ಲರನ್ನೂ ಕೂಡ ಒಟ್ಟಾಗಿ ಹೇಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಅವಕಾಶನೂ ಕೂಡ ಮಾಡಿಕೊಡ್ತು. ಇಂಥ ಸಂದರ್ಭದಲ್ಲಿ ನಾವು ಏನು ಅವತ್ತು ಬಸವ ಜಯಂತಿ ದಿವಸ ರಾಜ್ಕುಮಾರ್ ಅವ್ರ ಮಗಳ ಮದುವೆಗೆ ಆನಂದ್, ನಾನು, ನಂಜುಂಡಪ್ಪ, ನಿಜಗುಣ, ಹನುಮಂತು, ಗಾಳಿಹಳ್ಳಿ, ನಟರಾಜು ಎಲ್ಲ ಒಂದು ಕಡೆ ಸೇರ್ಕೊಂಡಾಗ ನಾವು ಮಾತಾಡಿದ್ವಿ. ಅವತ್ತಲೇ ಏನಾರ ಮಾಡಿ ಈ ಥರದ್ದೊಂದು ಮಾಡಬೇಕು, ಎಲ್ಲರೂ ಕೂಡ ಸೇರ್ಕೊಳ್ಳೋಣ ಅಂದಾಗ ಆನಂದ್ ಹೇಳ್ದ, ಕೃಷ್ಣೇಗೌಡರು ಕೂಡ ಹೇಳಿದ್ದಾರೆ, ಒಂದು ಡೇಟ್ ಹೇಳ್ತೀನಿ ಅಂತ ಹೇಳಿ ಮತ್ತೊಂದು ಡೇಟ್ ಮಿಸ್ ಆಯಿತು. ತಿರ್ಗಾ ಅಷ್ಟೊತ್ತಿಗೆ ಒಂದು ವಾಟ್ಸಪ್ ಗ್ರೂಪ್ ಚೆನ್ನಾಗಾಯಿತು. ಉಮೇಶು ಎಲ್ಲ ಸೇರ್ಕೊಂಡು ಇದು ಮಾಡ್ಕೊಂಡು ಇಲ್ಲಿ ಸೇರಲೇಬೇಕು ಏನಾರ ಮಾಡಿ. ನಾವೇನು ನಮ್ಮ ಗೆಳೆಯರು 50 ಜನ ಇದ್ದು ಒಟ್ಟಿಗೆ, ಅದರಲ್ಲಿ ಪಾಪ ಒಂದು 8-10 ಜನ ನಮ್ಮನ್ನು ಅಗಲಿದ್ದಾರೆ. ಹಾಗೆ 1-2 ಗುರುಗಳು ಕೂಡ ಅಗಲಿದ್ದಾರೆ. ಅವ್ರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಅಶ್ರುತರ್ಪಣ ಅರ್ಸೋಣ. ಯಾಕೆಂದರೆ ಅವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದವರು ಇದ್ದಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತಿತ್ತು. ಎಲ್ಲರೂ ಇದ್ದಿದ್ರೆ ಇನ್ನೂ ಕೂಡ ಇದಾಗ್ತಾ ಇತ್ತು ಅಂತ ಹೇಳ್ತಾ, ಇವತ್ತು ನಾವೆಲ್ಲ ಒಂದು ಕಡೆ ಸೇರಲಿಕ್ಕೆ ಕಾರಣೀಭೂತರಾದರೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿ ಎಲ್ಲ ಗುರುಗಳಿಗೂ ವಂದನೆ ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೀನಿ. ಕಾಲೇಜಿನ ಮತ್ತೋರ್ವ ಹಿರಿಯ ವಿದ್ಯಾರ್ಥಿ ರೈಲ್ವೆ ಇಲಾಖೆ ನೌಕರ ಗಾಳಿಹಳ್ಳಿ GL ಹನುಮಂತಪ್ಪ ಮಾತನಾಡಿ, ಅಂಚಿಹಳ್ಳಿಯ ಗೋಪಾಲ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ ಪರಿಣಾಮವಾಗಿ ನಾನು ಒಂದು ಉನ್ನತ ಸ್ಥಾನದಲ್ಲಿದ್ದೀನಿ ಎಂದು ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದರು. ಕುಮಾರನ ಮಗಳ ಮದುವೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿಗೆ ಬಂದು ನಿಂತಿದೆ. ಇದು ಹಿಂಗೆ ಮುಂದುವರಿಲಿ, ಇಂದು ಮುಂದುವರ್ಸೋಣ. ಕಾರಣಕರ್ತ ರಾಜ್ಕುಮಾರ್ ಮಗಳ ಮದುವೆ ಎಲ್ಲರನ್ನೂ ಸೇರಿಸ್ತು ಇಲ್ಲಿವರೆಗೆ ಕರ್ಕೊಂಬಂದಿದೆ. ಎಲ್ಲರೂ ಸ್ನೇಹಿತರು ಚೆನ್ನಾಗಿರಲಿ, ದೇವರು ಎಲ್ರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಸಂತೋಷ ಕೂಟಕ್ಕೆ ಎಲ್ಲರೂ ಬಂದಿದ್ದಕ್ಕೆ ನನ್ನ ಧನ್ಯವಾದಗಳು. ಹಾಗೆ ನನ್ನದೊಂದು ಕಿರುಕಾಣಿಕೆ, ದಯವಿಟ್ಟು ಎಲ್ಲ ಸ್ವೀಕಾರ ಮಾಡಿ. ಧನ್ಯವಾದಗಳು. 85ನೇ ಇಸ್ವಿನಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಆಚೆ ಹೋದಾಗ ನಾನು 86ರಲ್ಲಿ ರೈಲ್ವೆಗೆ ಪೊಲೀಸ್ ಸೆಲೆಕ್ಷನ್ಗೆ ಹೋಗಿದ್ದಾಗ ರನ್ನಿಂಗ್ ರೇಸ್ಗೆ 25 ಜನ ಬಿಟ್ಟರು. 25 ಜನ, ನಾನು 2ನೇನೋ 3ನೇ ಇರ್ಬೋದು, ಬರೀ 5 ಜನ ಸೆಲೆಕ್ಟ್ ಮಾಡ್ತಾಯಿದ್ರು. ಆ ಒಂದು ಎಲ್ಲಿ ಬಂತು ಅಂದರೆ ನಮ್ಮ 3 ಜನ ಗುರುಗಳು ಕೊಟ್ಟಂಥ ಪರಿಶ್ರಮ, ಶ್ರಮ ಎಲ್ಲ ಸೇರಿಸಿ ಅಲ್ಲಿಂದ ಪ್ರಾರಂಭ ಆಗಿದ್ದು ನನ್ನ ಜೀವನ ಇಲ್ಲಿವರೆಗೂ ನಿಂತಿದೆ. ಮೇಯ್ನ್ ಉದ್ದೇಶ ಇವ್ರು ಹಾಕ್ಕೊಟ್ಟ ಬುನಾದಿ ನನ್ನನ್ನು ಲೈಫ್ನ ಸೆಟ್ಲ್ ಮಾಡಿದೆ. ಹಾಗಾಗಿ ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನನಗೆ ಹೋಗಿದ್ದಕ್ಕೆ CPED ಮಾಡಿದ್ದಕ್ಕೆ ಎಜುಕೇಷನ್ ಕೊಡ್ತು ದೇವರು. 2 ಸರಿ KS ಬರೆದೆ ನಾನು. ಭಾಳ ಒಂದು ಸ್ಪಿರಿಟ್ ಬಂತು ನನಗೆ. ಆ ಸ್ಪಿರಿಟ್ ಬರೋದ್ರಿಂದ ಇವತ್ತು ಮನುಷ್ಯ ಅದೇ ಚೆನ್ನಾಗಿದ್ದೀನಿ. ನನ್ನ ಮಗನೂ ಅಡ್ವೊಕೇಟು, ನನ್ನ ಮಗಳು ಅಸಿಸ್ಟೆಂಟ್ ಪ್ರೊಫೆಸರು ಇಂಜಿನಿಯರಿಂಗ್ ಕಾಲೇಜಲ್ಲಿ. ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಎಲ್ಲರೂ ನಿಮ್ಮಿಂದ ಆಶೀರ್ವಾದ. ನಾವು SLC ಆಮೇಲೆ ನ್ಯಾಷನಲ್ ಅವಾರ್ಡ್ ಆಯಿತು. ಯಾರಿಂದ ಬಂತು ಅಂದರೆ ಈ 3 ಜನ ಗುರುಗಳಿಂದ ಬಂತು. ನನಗೆ ತುಂಬ ಸಂತೋಷ ಆಯಿತು. ಆ ತರಬೇತಿ ಕೊಟ್ಟಿದ್ದರಿಂದ ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತು. ನನ್ನ ರನ್ನಿಂಗ್ ಕೇಳಿ ಇವರೆಲ್ಲ ಕ್ರಾಸ್ ಕಂಟ್ರಿ ಓಡಿಸ್ತಿದ್ರು. ಇವ್ರ ಲೆವೆಲ್ಗೆ ನಾವು ಸೈಡಲ್ಲೇ ಇರ್ತಿದ್ದು. ನಮ್ಗೆ ಆ ಥರ ಅನ್ನಿಸ್ಲಿಲ್ಲ.
ಇವರು ಕಲಿಸಿದ್ದು ನಮಗೆ ಇವತ್ತಿನ ನಾನು 29 ವರ್ಷ ಪೊಲೀಸ್ ಇಲಾಖೆಯೊಳಗೆ ಸಹಾಯಕ ಸಬ್ ಇನ್ಸ್ಪೆಕ್ಟ್ರಾಗಿ ನಿವೃತ್ತಿ ಹೊಂದಿ ಈ ಮುಸ್ಸಂಜೆ ಒಳಗೆ ಇದೆಲ್ಲ ಇಷ್ಟು ಜನ ನಮಗೆ ಸೇರ್ತಾರೆ ಅಂತ ಕನಸು ಮನಸ್ಸಲ್ಲೂ ಕಂಡಿರಲಿಲ್ಲ. ಕ್ರೀಡಾ ತರಬೇತುದಾರರಾಗಿದ್ದರು. ಯಡಿಯೂರು ಕಾಲೇಜಿಗೆ ಹೋಗಿ ಬಂದು ನಮಗೆ ತರಬೇತಿ ಕೊಡ್ತಿದ್ದೆ. ಹಾಗಾಗಿ ಅವರು ನಮ್ಮ ಸಮಕಾಲೀನರು ಅಂತ ನಾನು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಇವತ್ತು ಅವರು ಒಂದು ಉದ್ದಿಮೆದಾರರು. ಇವತ್ತು ಅವರು ಮನೆಯಲ್ಲಿ ನಮಗೆ ಔಚಿತ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ನಮಗಿಲ್ಲಿ ಔತಣ ಕೂಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಜೀವ ಇರೋ ತನಕ ನಾವು ಈ ಸುಂದರ ಕ್ಷಣವನ್ನು ಮರೆಯಲ್ಲ. ಏನು ತರಬೇತಿಯನ್ನು ಕೊಟ್ಟಿದ್ರು ಅದು ಅಲ್ಲಿವರೆಗೂ ಯೋಗ ಆಗ್ಬೋದು ಅಥವಾ ಪ್ರಾಣಾಯಾಮ ಆಗ್ಬೋದು, ಅದನ್ನೆಲ್ಲ ಟ್ರೈನಿಂಗಿನ ಮುಖಾಂತರ ನಾನು ಕಲ್ತ್ಕೊಂಡು ಇಲ್ಲಿ ಅದ್ರ ಬಗ್ಗೆ ನಾವೇನು ಹೆಚ್ಚಿನ ಇದನ್ನು ಅನುಭವ ಪಡ್ಕೊಂಡಿರಲಿಲ್ಲ. ಹಂಗಾಗಿ ಅಲ್ಲಿ ಯೋಗ ಪ್ರಾಣಾಯಾಮ ತರಬೇತಿ ಬಗ್ಗೆ ನಾನು ತುಂಬ ಕ್ಲಾಸ್ಗಳನ್ನು ಕೊಡ್ತಾಯಿದ್ದೆ. ಈಗಲೂ ಕೂಡ ಹೋದರೆ ಮಾಡಬೇಕು ಅನ್ನೋ ಅನ್ನಿಸ್ತದೆ, ಆದರೆ ಈಗ ಅವಕಾಶ ಸಿಗಲ್ಲ. ಹಂಗಾಗಿ ನಾವು ಈ ಕಲಿಸಿದಂಥ ನಮ್ಮ ಗುರುಗಳ ವೃಂದದವರಿಗೆ ವಂದನೆಯನ್ನು ಅರ್ಪಿಸ್ತಾ ನಾ ಈ 2 ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೆ. ಎಲ್ಲ ಫ್ರೆಂಡ್ಸ್ನ ಒಬ್ಬೊಬ್ಬರನ್ನೇ ಗ್ಯಾದರ್ ಮಾಡಿ ನಮ್ಮ ಗುರುಗಳ ನಂಬರನ್ನು ಗ್ಯಾದರ್ ಮಾಡಿ ತಪ್ಪದೇ ನಾವು ಅಂಚೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಅಂದೇಳಿ ನಾವು ಇದನ್ನು ಒಂದು ಪಣ ತೊಟ್ಟು ಆನಂದ್ ಮೂರ್ತಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿಂದ ಚನ್ನಗಂಗಾ ಅವರಿಂದ, ಅಲ್ಲಿಂದ ಮತ್ತು ನಮ್ಮ ಹುಲಿಯೂರು ದುರ್ಗದ ನಿಂಗರಾಜು ಅವರಿಂದ, ಅಲ್ಲಿಂದ ನಮ್ಮ ರಾಜ್ಕುಮಾರ್ ಅವರಿಂದ ಎಲ್ಲ ನಂಬರ್ಗಳನ್ನೆಲ್ಲ ಗ್ಯಾದರ್ ಮಾಡಿ ಮೀಡಿಯಾ ಇವತ್ತು ನಮ್ಮನ್ನೆಲ್ಲ ಕಲಿಸಿರೋದಂದ್ರೆ ಹಿರಿಯ ವಿದ್ಯಾರ್ಥಿಗಳಾದ ಮಡಕ್ಷರ ಕಾಂತರಾಜು, ವಕೀಲ ಚನ್ನಗಂಗಯ್ಯ, ಆನಂದ ಮೂರ್ತಿ, ನಂಜುಂಡಯ್ಯ ವಾಸು ಸೇರಿದಂತೆ ಮುಂತಾದವರು ಮಾತನಾಡಿದರು.